ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ಸ್ನೇಹಿತರೆ. ನಾನು ಇವತ್ತು ದಿಢೀರವಾಗಿ ಗೋಧಿ ಹಿಟ್ಟಿನಿಂದ ಕ್ರಿಸ್ಪಿಯಾಗಿ ದೋಸೆ ಮಾಡಿ ತೋರಿಸ್ತೀನಿ. ಅದನ್ನು ಕೂಡ ಇನ್ಸ್ಟಂಟಾಗಿ ದೋಸೆ ಮಾಡ್ಕೋಬೋದು. ರಾತ್ರಿ ನೆನೆಸಿಟ್ಟು ಮಾಡೋದಕ್ಕೆ ಟೈಮ್ ಇಲ್ದಾಗ ಈ ರೀತಿ ಕ್ರಿಸ್ಪಿಯಾಗಿ ದೋಸೆ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಹಾಗಿದ್ರೆ ಬರ್ರಿ ನಾನು ನೋಡ್ಕೊಂಬರೋಣ ಯಾವ ರೀತಿ ಮಾಡ್ತೀನಿ ಅಂತ. ಇಲ್ಲಿ ಮಾಡೋದಕ್ಕಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ನಾನು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇರೋದು. ಗೋಧಿ ಹಿಟ್ಟು ನಾನು 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಕಪ್ಪಿಗೆ 1 ಕಪ್ಪಷ್ಟು ರವೆ ಮತ್ತು 1 ಕಪ್ಪಷ್ಟು ಕಡಲೆ ಹಿಟ್ಟು. ಇವು 3 ಕೂಡ ಮೆಜರ್ಮೆಂಟ್ ಕರೆಕ್ಟಾಗಿ ಮಾಡ್ಕೊಳ್ಳಿ, ಅಂದ್ರೇ ಕರೆಕ್ಟಾಗಿ ದೋಸೆ ಬರುತ್ತೆ. ಆಮೇಲೆ 1 ಸ್ಪೂನಷ್ಟು ಸಕ್ಕರೆ, ಅರ್ಧ ಚಿಟಿಕೆಯಷ್ಟು ಉಪ್ಪು. ಇವಾಗ ಇದೇನು ಮಾಡಬೇಕಂದ್ರೆ ಒಂದು ಸರ್ತಿ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಒಂಥರ ಎಲ್ಲನೂ ಕೂಡ ಪೌಡ್ರ್ ಒಂಥರ ಮಿಕ್ಸ್ ಆಗಬೇಕು, ಆ ರೀತಿ ಮಿಕ್ಸಿ ಮಾಡ್ಕೊಂಡು ಬಂದುಬಿಡಿ. ಇವಾಗ ನಾನು ಒಂದು ಸರ್ತಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ, ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿರೋದು. ಇವಾಗ ಇದಕ್ಕೆ 1 ದೊಡ್ಡ ಬಟ್ಲಷ್ಟು ಮೊಸರು ಹಾಕ್ಕೋಬೇಕು. ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ತೆಳುವಾಗಿ ಮಾಡಿ ಹಾಕ್ಕೊಳ್ಳಿ. ನಾನು ಇನ್ನೂ ಸ್ವಲ್ಪ ಅರ್ಧದಷ್ಟು ಮೊಸರು ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ತೆಳುವು ಇರೋದು ಮೊಸರು. ಹಾಗಾಗಿ ಇನ್ನೊಂದು ಅರ್ಧ ಬಟ್ಲಷ್ಟು ಮೊಸರು ಹಾಕಿ ಇನ್ನೊಂದು ಸರ್ತಿ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಆಮೇಲೆ ನೀರು ಹಾಕ್ಕೊಂಡು ಮತ್ತೊಂದು ಸರ್ತಿ ಚೆನ್ನಾಗಿ ನಾವು ದೋಸೆ ಬ್ಯಾಟರ್ ಯಾವ ರೀತಿ ಇರುತ್ತಲ್ವ ಅದೇ ರೀತಿ ನಾವು ಚೆನ್ನಾಗಿ ಹಿಟ್ಟು ಮತ್ತೊಂದು ಸರ್ತಿ ರುಬ್ಕೊಂಡು ಬರ್ತೀನಿ. ಇವಾಗ ನಾನು ಇದು ಹಿಟ್ಟು ರುಬ್ಕೊಂಡು ಬಂದಿದ್ದೀನಿ, ಇನ್ನೂ ಸ್ವಲ್ಪ ಗಟ್ಟಿನೇ ಕಾಣಿಸ್ತಾ ಇರೋದು, ಅದಕ್ಕಾಗಿ ಮತ್ತೆ ನೀರು ಹಾಕಿ ರುಬ್ತಾ ಇದ್ದೀನಿ. ಸೇಮ್ ದೋಸೆ ಹಿಟ್ಟಿನ ಬ್ಯಾಟರ್ ಯಾವ ರೀತಿ ಇರುತ್ತಲ್ವ ಅದೇ ರೀತಿ ಇದು ಹದವಾಗಿ ಮಿಕ್ಸಿ ಮಾಡ್ಕೊಂಡು ಬರಬೇಕು. ಇವಾಗ ಅದು ಕರೆಕ್ಟಾಗಿ ಮಾಡ್ಕೊಂಡು ಬಂದೆ. ನಾನು ಮಾಡ್ಕೊಂಡು ಬಂದಮೇಲೆ ಒಂದು ಬೌಲಲ್ಲಿ ತೆಗೆದು ಇಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿ ಕರೆಕ್ಟಾಗಿ ದೋಸೆ ಹಿಟ್ಟು ಯಾವ ರೀತಿ ಇದೆಯಲ್ಲ ಅದೇ ಹದವಾಗಿ ನಾನು ಮಿಕ್ಸಿ ಮಾಡ್ಕೊಂಡು ಬಂದಿರೋದು. ಈಗ ಈ ಹಿಟ್ಟು ಏನು ಮಾಡಬೇಕಂದ್ರೆ ಒಂದು 10 ನಿಮಿಷ ನೀವು ಚೆನ್ನಾಗಿ ಎಲ್ಲನೂ ಕೂಡ ಕಲಿಸ್ಕೊಂಡು ಮಿಕ್ಸ್ ಮಾಡಿ. ಯಾಕಂದರೆ ಒಳಗಡೆ ಸ್ವಲ್ಪ ರೀತಿ ಗಡ್ಡಿ ಇದ್ದರೆ ಸ್ವಲ್ಪ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿ, ಇಲ್ಲಾಂದರೆ ಒಂದು ಸ್ಪೂನಿಂದ ಒಳಗಡೆ ಇರುವಂಥ ಗಡ್ಡಿಗಳು ತೆಗೆದು ಹಾಕ್ಬೋದು. ಯಾಕಂದರೆ ಸ್ವಲ್ಪ ಅದು ಮಿಕ್ಸಿಯಲ್ಲಿ ಏನಾಗುತ್ತೆ ಅನ್ನೋ ಸರ್ತಿ ಮಿಕ್ಸಿ ಚೆನ್ನಾಗಿದ್ದರೆ ಮಿಕ್ಸಿ ಚೆನ್ನಾಗಿ ಗ್ರೈಂಡ್ ಆಗುತ್ತೆ, ಇಲ್ಲಾಂದರೆ ಈ ರೀತಿ ಒಳಗಡೆ ಬರುತ್ತೆ, ಅದು ತೆಗೆದು ಹಾಕಬೇಕು. ಯಾಕಂದರೆ ದೋಸೆ ಮಾಡುವಾಗ ಚೆನ್ನಾಗಿ ಬರೋದಿಲ್ಲ ದೋಸೆ. ನಾನು ಹಾಗಾಗಿ ನೋಡಿ ತೆಗೆದು ಹಾಕ್ತಾಯಿದ್ದೀನಿ. ಇದ್ದರೆ ಚೆನ್ನಾಗಿ ಮಿಕ್ಸ್ ಆದರೆ ಮಿಕ್ಸ್ ಮಾಡಿ, ಇಲ್ಲಾಂದರೆ ತೆಗೆದು ಹಾಕ್ಬೋದು. ಇವಾಗ ಇದು ನೋಡಿ ಚೆನ್ನಾಗಿ ಹಿಟ್ಟು ನಾನು ಕಲಿಸ್ಕೊಂಡು ಒಂದು ಸರ್ತಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಇದು ಒಂದು 5 ನಿಮಿಷ ಇಲ್ಲಾಂದ್ರೆ 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಯಾಕಂದರೆ ಚೆನ್ನಾಗಿ ದೋಸೆ ಬರಬೇಕು ಅಂದರೆ ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಬಿಡಿ. ಆಮೇಲೆ ಒಂದು 10 ನಿಮಿಷ ಆದಮೇಲೆ ಮತ್ತೆ ಹಿಟ್ಟು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇವಾಗ ದೋಸೆ ಹಾಕೋದಕ್ಕೆ ರೆಡಿಯಾಗಿರೋದು ಹಿಟ್ಟು. ಇದು ಹಿಟ್ಟು ಗಟ್ಟಿ ಆದರೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ತೆಳು ಮಾಡ್ಕೋಬೋದು. ಇಲ್ಲ ಅಂದರೆ ಇದೇ ಥರ ಇದ್ದರೆ ಸಾಕು, ದೋಸೆ ಹಿಟ್ಟಿನ ಬ್ಯಾಟರ್ ಯಾವ ರೀತಿ ಇರುತ್ತೆ ಅದೇ ಥರ ಇದ್ದರೆ ಸಾಕು, ಅದಕ್ಕೇನು ಹಾಕಬೇಡಿ. ಆಮೇಲೆ ನಾನು ಅರ್ಧ ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಅರ್ಧ ಚಿಟಿಕೆಯಷ್ಟು ಅಡುಗೆ ಸೋಡಾ ಮೇಲಿನ ಒಂದು ಅರ್ಧ ಚಮಚದಷ್ಟು ನೀರು ಹಾಕಿ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಷ್ಟಂದರೆ ಒಳಗಡೆ ಚೆನ್ನಾಗಿ ಹಿಟ್ಟೊಳಗಡೆ ಸೋಡಾ ಪೂರ್ತಿ ಮಿಕ್ಸ್ ಆಗಿರಬೇಕು. ಆ ರೀತಿ ಮಿಕ್ಸ್ ಮಾಡಿದ್ರೆ ದೋಸೆ ಸಖತ್ತಾಗಿ ಬರುತ್ತೆ. ಇವಾಗ ನಾನಿಲ್ಲಿ ತವ ಇಟ್ಕೊಂಡಿದ್ದೀನಿ, ದೋಸೆ ತವ ಮೇಲೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಎಲ್ಲ ಕಡೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಆದಮೇಲೆ ಅದ್ರ ಮೇಲೆ ನೀರು ಈ ರೀತಿ ಕೈಯಿಂದ ಈ ರೀತಿ ನೀರು ಚಿಂಪಡಿಸಿ ಒಂದು ಕಾಟನ್ ಬಟ್ಟೆ ಸಹಾಯದಿಂದ ಚೆನ್ನಾಗಿ ಎಲ್ಲ ನೀರು ಒರೆಸ್ಕೋಬೇಕಾಗುತ್ತೆ. ಸ್ವಲ್ಪ ಕೂಡ ಎಣ್ಣೆ ಥರ ಇರಬಾರ್ದು, ಎಲ್ಲನೂ ಕೂಡ ಚೆನ್ನಾಗಿ ನೀರು ಎಣ್ಣೆ ಮಿಕ್ಸ್ ಆಗಿ ಎಲ್ಲ ಕೂಡ ತವ ಮೇಲಿಂದ ಒರೆಸ್ಕೊಂಡು ತೆಗಿಬೇಕು. ಆಮೇಲೆ ಸ್ಟವ್ ಮಾತ್ರ ಸಣ್ಣ ಉರಿ ಇಡಬೇಕು, ಫುಲ್ಸ್ ಸಣ್ಣ ಉರಿ ಇಟ್ಕೊಂಡು ಈ ದೋಸೆ ಹಾಕೋಬೇಕಾಗತ್ತೆ. ಯಾಕಂದರೆ ಆ ದೋಸೆಗೆ ಈ ದೋಸೆಗೆ ಸ್ವಲ್ಪ ವ್ಯತ್ಯಾಸ ಇರುತ್ತಲ್ವ, ಅದಕ್ಕಾಗಿ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ದೋಸೆ ಅಗಲವಾಗಿ ಎಷ್ಟು ಬೇಕು ಅಷ್ಟು ಅಗಲವಾಗಿ ನೀವು ದೋಸೆ ಹಾಕ್ಕೋಬೋದು. ಹಾಕ್ಕೊಂಡು ಅದನ್ನು ಕೂಡ ಮೇಲೆ ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು. ಅದು ಕೂಡ ಹೈ ಫ್ಲೇಮ್ ಇಡಬೇಡಿ, ಸಣ್ಣ ಉರಿ ಇಟ್ಕೊಂಡೇ ಬೇಯಿಸ್ಕೋಬೇಕು. ಆಮೇಲೆ ಸ್ವಲ್ಪ ಉರಿ ದಪ್ಪ ಮಾಡಿಕೊಂಡು ಈಗ ನಾವು ನೋಡ್ತಾ ಇರ್ಬೋದು, ನಿಮಗೆ ತವ ಏನು ಮಾಡ್ತಾ ಇದ್ದೀನಿ ಅದು ಕೈಯಿಂದನೇ ಎಲ್ಲ ಕಡೆ ಸ್ವಲ್ಪ ಚೆನ್ನಾಗಿ ಉರಿ ಅಂಟಬೇಕಂತ ನನ್ನದು ಕೈಯಿಂದನೇ ಅಳಗಡಿಸ್ತಾ ಇರೋದು ಅಂತ ಅದು ಕಾಣಿಸ್ತಾ ಇರ್ಬೋದು ನಿಮಗೆ ತವ. ಈ ರೀತಿ ತವ ಏನು ಮಾಡಬೇಕಂದ್ರೆ ಚೆನ್ನಾಗಿ ಎಲ್ಲ ಕಡೆ ದೋಸೆ ಚೆನ್ನಾಗಿ ಬೇಯಬೇಕಂದ್ರೆ ಈ ರೀತಿ ಮಾಡ್ಕೋಬೇಕು. ಆವಾಗಲೇ ಅದು ದೋಸೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಈ ರೀತಿ ಮಾಡದೇ ಹೋದರೆ ದೋಸೆ ಚೆನ್ನಾಗಿ ಬರೋದಿಲ್ಲ. ಕರೆಕ್ಟಾಗಿ ಹೇಳ್ತಾ ಇದ್ದೀನಿ, ನೀವು ಕರೆಕ್ಟಾಗಿ ಮಾಡ್ಕೊಂಡ್ರೆ ಕರೆಕ್ಟಾಗಿ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ. ಈಗ ನಾನು ಹಾಕ್ಕೊಂಡ ತಕ್ಷಣ ತವ ಏನು ಮಾಡ್ತಾ ಇದ್ದೀನಿ ಚೆನ್ನಾಗಿ ಉರಿ ಕೊಡಬೇಕಲ್ಲ, ಅದಕ್ಕಾಗಿ ಈ ರೀತಿ ಸ್ವಲ್ಪ ಎಲ್ಲ ಕಡೆ ಈ ರೀತಿ ಸ್ವಲ್ಪ ಸ್ವಲ್ಪ ಉರಿ ಕೊಡ್ತಾ ಹೋದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ಕಲರು ಕೂಡ ಸೂಪರಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಹೇಳಬೇಡಿ, ಅದು ಆ ದೋಸೆನೇ ಮರ್ತು ಬಿಡ್ತಾರೆ, ಅಷ್ಟು ಟೇಸ್ಟ್ ಅದ್ಭುತವಾಗಿರುತ್ತೆ. ಹಾಕಿದರೆ ಕರೆಕ್ಟಾಗಿ ಮಾಡಿಕೊಂಡ್ರೆ ಈ ರೀತಿ ಕ್ರಿಸ್ಪಿಯಾಗಿ ನೋಡ್ತಾ ಇರ್ಬೋದು ಯಾವ ರೀತಿ ಬಿಚ್ಕೊಂಡು ಬರ್ತಾ ಇರೋ ದೋಸೆ ಅಂತ. ಹಾಗಾದರೆ ವೀಕ್ಷಕರೇ, ಖಂಡಿತವಾಗಿ ಪ್ರೊಸೆಸಿಂಗ್ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೂ ಕೂಡ ಈ ರೀತಿ ಕ್ರಿಸ್ಪಿಯಾಗಿ ದೋಸೆ ಬಂದೇ ಬರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಎಲ್ಲ ಕೂಡ ಬಿಚ್ಕೊಂಡು ಎಷ್ಟು ಕಲರ್ಫುಲ್ ಆಗಿರುವಂಥ ದೋಸೆ ರೆಡಿ ಆಯ್ತಲ್ವಾ.
ಈಗ ದೋಸೆ ಕ್ರಿಸ್ಪಿಯಾಗಿ ರೆಡಿ ಆಯಿತು. ತೆಗೆದು ಮತ್ತೊಂದು ದೋಸೆ ಕೂಡ ಸೇಮ್ ಪ್ರೊಸೆಸಿಂಗ್ ಎಣ್ಣೆ ಮತ್ತು ಬಟ್ಟೆ ಸಹಾಯದಿಂದ ಚೆನ್ನಾಗಿ ನೀರು ಹಚ್ಕೊಂಡು ಎಲ್ಲ ಕಡೆ ಒರೆಸ್ಕೊಂಡು ಆದಮೇಲೆ ಸಣ್ಣ ಉರಿ ಇಟ್ಕೊಂಡು ಈ ರೀತಿ ಸೇಮ್ ಅದೇ ಥರ ದೋಸೆ ಹಾಕ್ಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ದೋಸೆ ಬರುತ್ತೆ. ನೀವು ಕೂಡ ಈ ರೀತಿ ಖಂಡಿತವಾಗಿ ಟ್ರೈ ಮಾಡಿ. ನಿಮಗೂ ಕೂಡ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ, ಇಷ್ಟ ಆದರೆ ಖಂಡಿತವಾಗಿ ಮಾಡಿ ಟ್ರೈ ಮಾಡಿ ಅಂತ ಕೇಳಿಕೊಂಡು ಕ್ರಿಸ್ಪಿಯಾಗಿ ದೋಸೆ, ಅದ್ರ ಜೊತೆಗೆ ಚಟ್ನಿ ಮತ್ತು ಮೊಸರು ಏನು ಬೇಕು ಅದ್ರ ಜೊತೆಗೆ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು. ಹಾಗಿದ್ರೆ ಇನ್ಸ್ಟಂಟಾಗಿ ದೋಸೆ ಯಾರಿಗಾದರೆ ಇಷ್ಟ ಆದರೆ ಖಂಡಿತವಾಗಿ ನೋಡಿ ಮಾಡ್ಕೊಂಡು ತಿನ್ನಿ ಅಂತ ಕೇಳ್ಕೊಳ್ತೀನಿ. ಹಾಗಿದ್ರೆ ಟ್ರೈ ಮಾಡ್ತೀರಲ್ಲ ವೀಕ್ಷಕರೇ, ಟ್ರೈ ಮಾಡಿದ್ರೆ ಕಮೆಂಟ್ಸ್ ಮಾಡಿ ಹೇಳಿ ನೀವು ಕೂಡ ಟ್ರೈ ಮಾಡಿದ್ರಲ್ವ ಅಂತ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ದೋಸೆ ರೆಡಿಯಾಗಿರೋದು, ತುಂಬಾ ಸೂಪರಾಗಿ ಬಂದಿತ್ತು. ಹಾಗಿದ್ರೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.